ನಮಸ್ಕಾರ. ನನ್ನ ಹೆಸರು ರಮೇಶ್ ಅಂತ. ಕೃಷಿ ವಿಜ್ಞಾನ ಕೇಂದ್ರ ತುಮಕೂರಲ್ಲಿ ಮಣ್ಣು ವಿಜ್ಞಾನ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಇಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಲ್ಲಿ ನೈಸರ್ಗಿಕ ಕೃಷಿ ವಿಚಾರ ಸಂಕಿರಣದಲ್ಲಿ ಮತ್ತು ವಸ್ತು ಪ್ರದೇಶದಲ್ಲಿ ನೈಸರ್ಗಿಕ ಬಯೋ ಇನ್ಪುಟ್ಸ್ಗಳನ್ನ ನಾವಿಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಮೊದಲನೇದಾಗಿ ಇಲ್ಲಿ ನಾವು ಮಣ್ಣು ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಏನೇನು ಬಯೋ ಇನ್ಪುಟ್ಸ್ಗಳನ್ನ ಡಿಸ್ಪ್ಲೇ ಕೊಡ್ಬೋದು ಅನ್ನೋದನ್ನ ಸಹ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಮತ್ತು ಕೀಟಗಳನ್ನ ಹತೋಟಿ ಮಾಡುವಂಥ ಬಯೋ ಇನ್ಪುಟ್ಸ್ಗಳನ್ನ ಡಿಸ್ಪ್ಲೇ ಮಾಡಿದ್ದೀವಿ. ಮತ್ತು ರೋಗಗಳನ್ನು ಹತೋಟಿ ಮಾಡುವಂಥ ಬಯೋ ಇನ್ಪುಟ್ಸ್ಗಳನ್ನ ನಾವಿಲ್ಲಿ ಇನ್ಪುಟ್ಸ್ಗಳನ್ನ ಡಿಸ್ಪ್ಲೇ ಮಾಡಿದ್ದೀವಿ. ಇವೆಲ್ಲಿ ನಾವು ನೋಡ್ತಾ ಇರ್ಬೋದು ಜೀವಾಮೃತ. ಇದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾ ಇದ್ದೀವಿ. ಲೀಟರ್ಗೆ 30 ರೂಪಾಯಿ ಅಷ್ಟು ಜೀವಾಮೃತ. ಇದು ಲೀಟರ್ಗೆ 30 ರೂಪಾಯಿ ಲೀಟರ್ಷ್ಟು ಮಾಡ್ತಾ ಇದ್ದೀವಿ. 1 ಲೀಟರ್ ಸಹ ಸಿಗುತ್ತೆ, 5 ಲೀಟರ್ ಕ್ಯಾನು ಸಿಗುತ್ತೆ. ಬಲ್ಕ್ ಆದ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಈರಳಿಗೆ ಭೇಟಿ ಕೊಟ್ಟು ನೀವು 25 ಲೀಟರ್ ಕ್ಯಾನ್ ತಂದ್ರೆ ನಾವು ಅಲ್ಲೇ ಸಹ ಅವ್ರಿಗೆ ಇದು ಮಾಡಿಕೊಡ್ತೀವಿ. ಖುದ್ದು KVKಗೆ ಭೇಟಿ ಕೊಟ್ಟು ನೀವು ಪಡ್ಕೋಬೋದು. ಇಲ್ಲ ಆನ್ಲೈನ್ ಮೂಲಕ ಸಹ ನಾವು ನಿಮಗೆ ವೀರಲ್ ಮುಖಾಂತರ ಸಹ ನಾವು ನಿಮಗೆ ತಲುಪಿಸ್ತೀವಿ. ಜೀವಾಮೃತ ಪಾಕೆಟ್ ಇದಲ್ವಾ, ಬಾಟ್ಲ್ ಇದಲ್ವಾ, ಇದು ಒಂದ್ಸರಿ ಓಪನ್ ಮಾಡಿದ್ರೆ ಎಷ್ಟು ಸರಿ ಬಳಸಬಹುದು? ಜೀವಾಮೃತನ ನೀವು ತಗೊಂಡು ಹೋದ ತಕ್ಷಣ 5 ದಿನದೊಳಗೆ ಇದನ್ನ ಬಳಕೆ ಮಾಡಬೇಕು. ಅದೇ ರೀತಿ ನಾವು ಘನ ಜೀವಾಮೃತ ಅಂತ ಮಾಡ್ತಾ ಇದೀವಿ. ಯಾವುದು ಘನ ಜೀವಾಮೃತ? ಇದು ನಾವು ನಾಟಿ ಹಸುವಿನ ಸಗಣಿನ ಪೌಡ್ರ್ ಮಾಡಿ ಅದಕ್ಕೆ ಜೀವಾಮೃತನ ಮಿಶ್ರಣ ಮಾಡಿ ಮಾಡ್ತೀವಿ. ಇದನ್ನು ನೀವು ನಮಗೆ 2 kg ಪ್ಯಾಕೆಟ್ಸಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ 40 ರೂಪಾಯಿ kg ಹಂಗೆ ದೊರೆಯುತ್ತೆ. ಇದನ್ನು ನೀವು ಬಲ್ಕಾಗೂ ಸಹ ನೀವು ತಗೋಬೋದು. ಚೀಲಗಟ್ಟಲೆ ನಾವು ಕೊಡ್ತೀವಿ. ಮತ್ತು ಇದನ್ನು ನೀವು 3 ತಿಂಗಳವರೆಗೂ ಶೇಖರಣೆ ಮಾಡ್ಬೋದು. ಇದರಲ್ಲಿ ಎಲ್ಲ ಥರದ ನಾವು ಭಾರತೀಯ ತೋಟಗಾರಿಕಾ ಸಂಶೋಧನೆಯಲ್ಲಿ ಇದನ್ನು ಜೀವಾಣುಗಳನ್ನ ನಾವು ನೋಡಿದಾಗ ಎಲ್ಲ ಥರದ ಸಾರಜನಕ, ರಂಜಕ, ಪೊಟ್ಯಾಷಿಯಂ ಮತ್ತು ಸತ್ತು ಕರಗಿಸುವಂಥ ಮತ್ತು ಕಸಕಡ್ಡಿ ಕರಗಿಸುವಂಥ ಎಲ್ಲ ಸೂಕ್ಷ್ಮಾಣುಜೀವಿಗಳು ಇದರಲ್ಲಿ ಇರ್ತವೆ. ಅದೇ ರೀತಿ ಪಂಚಗವ್ಯ ಅಂತ ಮಾಡ್ತಾ ಇದ್ದೀವಿ. ಪಂಚಗವ್ಯ ಇದು ಲೀಟರ್ಗೆ ನಿಮಗೆ 100 ರೂಪಾಯಿ ಲೀಟರ್ಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ದೊರೆಯುತ್ತೆ, 5 ಲೀಟರ್ ಕ್ಯಾನ್ನಲ್ಲಿ. ಅದೇ ರೀತಿ ರಂಜಕ ಮತ್ತು ಪೊಟ್ಯಾಷ್ ಕರಗಿಸುವಂಥ ಜೀವಾಣುವಿರುವಂಥ ಒಂದು ಬಯೋ ಇನ್ಪುಟ್ಸು ಸಹ ನಮ್ಮಲ್ಲಿ ಮಾಡ್ತಾ ಇದ್ದೀವಿ. ಎಗ್ ಅಮೈನೋ ಆಸಿಡ್ಸು, ಎಗ್ಗು ಮತ್ತು ಮೀನನ್ನು ಉಪಯೋಗಿಸ್ಬಿಟ್ಟು ಎಗ್ ಅಮೈನೋ ಆಸಿಡ್ನ ಸಹ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ. ಮತ್ತು ಮಣ್ಣಿನಲ್ಲಿ ರಸಸಾರ ಏನಾದರೂ ನಿಮ್ಮದು ಕಡಿಮೆ ಇದ್ದರೆ ಅದನ್ನು ತಟಸ್ಥ ನ್ಯೂಟ್ರಲ್ ಮಾಡಲು ಕಂಬುಜಾನ ಒಂದು ಬಯೋ ಇನ್ಪುಟ್ಸ್ನ ಉತ್ಪನ್ನ ಮಾಡಿ ನಮ್ಮ ರೈತರಿಗೆ ಕೊಡ್ತಾ ಇದ್ದೀವಿ. ಮತ್ತು ಬಯೋ ಎಂಜೈಮ್ ಅಂತ, ಇದು ನಿಮ್ಮ ಮಣ್ಣಿನ ರಸಸಾರ ಏನಾದರೂ ಜಾಸ್ತಿ ಇದ್ದರೆ ಕಡಿಮೆ ಮಾಡಬೇಕಾದ್ರೆ ಈ ಬಯೋ ಎಂಜೈಮ್ನ ನೀವು ಉಪಯೋಗ ಮಾಡ್ಬೋದು. ಅದೇ ರೀತಿ ಬೀಜಾಮೃತ, ಬೀಜೋಪಚಾರ ಮಾಡೋದು ಮಣ್ಣಲ್ಲಿ ಬರುವಂಥ ರೋಗಗಳನ್ನ ಹತೋಟಿ ಮಾಡೋಕ್ಕೆ ಮತ್ತು ಬೀಜ ಚೆನ್ನಾಗಿ ಮೊಳಕೆ ಹೊಡೆಯೋಕ್ಕೆ ಈ ಬೀಜಾಮೃತನ ಬೀಜೋಪಚಾರ ಮಾಡಿ ನೀವು ಬಳಸ್ಬೋದು. ಅದೇ ರೀತಿ ಕಷಾಯಗಳನ್ನ ನಾವು ಇದು ಮಾಡ್ತಾ ಇದ್ವಿ. ಕೀಟಗಳನ್ನ ಹತೋಟಿ ಮಾಡೋಕ್ಕೆ ಅನೇಕ ಕಷಾಯಗಳನ್ನ ನಾವಿಲ್ಲಿ ಉತ್ಪಾದನೆ ಮಾಡಿ ರೈತರಿಗೆ 50 ರೂಪಾಯಿ ಲೀಟ್ರಲ್ಲಿ ಮಾಡ್ತಾ ಇದ್ವಿ. ಬಲ್ಕಾಗಾದರೂ ಸಹ ನಾವು ಲೀಟರ್ ಗಟ್ಟಲೆ ಕ್ಯಾನ್ಗಳು ತಂದರೆ 25 ಲೀಟರ್ಗಳಷ್ಟು ನಾವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೊಡ್ತಾ ಇದ್ದೀವಿ. ಅಗ್ನಿಯಸ್ತ್ರ, ಬ್ರಹ್ಮಾಸ್ತ್ರ, ದಶಪರ್ಣಿ, ಇವು ಇದು ಯಾವುದು ಕಾಂಡ ಕೊರಕ, ಕಾಯಿ ಕೊರಕ ಹುಳ ಹತೋಟಿ ಮಾಡೋಕ್ಕೆ ಇವನ್ನ ಉಪಯೋಗಿಸ್ತಾ ಇದ್ದೀವಿ. ಮತ್ತು ನೀಮಾಸ್ತ್ರ ಅಂತ ಮಾಡ್ತಾ ಇದ್ದೀವಿ. ಇದು ರಸ ಹೀರೋ ಕೀಟಗಳನ್ನ ಮಾಡ್ತದೆ. ಅದೇ ರೋಗ ಬರೋದನ್ನ ಕಂಡು ಮಾಡೋಕ್ಕೆ ಸುಮಾರು ಕಷಾಯಗಳನ್ನ ಮಾಡ್ತಾ ಇದ್ದೀವಿ. ಮತ್ತು ಹುಳಿ ಮಜ್ಜಿಗೆ ಅಂತ ಮಾಡ್ತಾ ಇದ್ದೀವಿ. ಇದು ಹುಳಿ ಮಜ್ಜಿಗೆ ಬಟರ್ ಮಿಲ್ಕ್ ಇಂದ ಮಾಡಿರುವಂಥದ್ದು. ಸಿಂಪಡಣೆ ಮಾಡೋದ್ರಿಂದ ಎಲೆಯಲ್ಲಿ ಬರುವಂಥ ರೋಗಾಣುಗಳನ್ನ ನಾವು ಹತೋಟಿ ಮಾಡ್ಬೋದು. ಮತ್ತು ನಮ್ಮ ಇದರಲ್ಲಿ ನೋಡ್ಬೋದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬಯೋ ಇನ್ಪುಟ್ಸ್, ಬಯೋ ಏಜೆಂಟ್ಸ್ ಅಂತ ಬೇವಿನ ಸೋಪು, ಇದನ್ನು ನೀವು 7 ಗ್ರಾಮ್ 1 ಲೀಟರ್ಗೆ ಸಿಂಪಡಣೆ ಮಾಡೋದ್ರಿಂದ ಮಣ್ಣಲ್ಲೇ ಆಗ್ಬೋದು, ತರಕಾರಿ ಆಗ್ಬೋದು, ಹೂವಿನ ಗಿಡದಲ್ಲಿ ರಸ ಇರೋ ಕೀಟಗಳನ್ನ ಇದರಲ್ಲಿ ಹತೋಟಿ ಮಾಡ್ಬೋದು. ಅದೇ ರೀತಿ ಹೊಂಗೆ ಎಣ್ಣೆಯಿಂದ ಹೊಂಗೆ ಸೋಪ್ ಮಾಡಿರ್ತೀವಿ. ಇದನ್ನು ಸಹ ನೀವು ಸಿಂಪಡಣೆ ಮಾಡೋದ್ರಿಂದ ರಸ ಇರಟಗಳನ್ನ ಹತೋಟಿ ಮಾಡ್ಬೋದು. ಕಾಂಡ ಕೊರಕ ಹುಳ ಏನಾದರೂ ಬಾಧೆ ಇದ್ದಲ್ಲಿ ನಮ್ಮಲ್ಲಿ ಇದು ಅರ್ಕ ಕಾಂಡ ಕೊರಕ ನಿವಾರಣಾ ಲೇಪನ ಅಂತ ಒಂದನ್ನು ಸಹ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಉತ್ಪಾದನೆ ಮಾಡಿ. ಈ ಕಾಂಡ ಕೊರಕ ಯಾವ ಬೆಳೆಗಳು ಜಾಸ್ತಿ ಇರುತ್ತೆ? ಇದರಲ್ಲಿ ಮಾವಿನ ಗಿಡದಲ್ಲಿ, ನಿಂಬೆ ಗಿಡದಲ್ಲಿ, ದಾಳಿಂಬೆ ಗಿಡದಲ್ಲಿ ಇತ್ತೀಚೆಗೆ ಹೆಚ್ಚೆಚ್ಚು ಕಂಡು ಬರ್ತಾ ಇದೆ. ಗೋಡಂಬಿಲಿ ಇವೆಲ್ಲ ಇದನ್ನು ನೀವು 1 kg 1/2 ಲೀಟರ್ ನೀರಲ್ಲಿ ಪೇಸ್ಟ್ ಥರ ಮಾಡಿ ಇದನ್ನು ಲೇಪನ ಮಾಡೋದ್ರಿಂದ ನಮ್ಮ ಕಾಂಡ ಕೊರಕಗಳನ್ನ ಹತೋಟಿ ಮಾಡ್ಬೋದು. ಅದೇ ರೀತಿ ಅರ್ಕ ಜೈವಿಕ ಗೊಬ್ಬರ ಅಂತ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ. ಇದು ಲಿಕ್ವಿಡ್ ಸಹ ಇದೆ ಮತ್ತು ಪೌಡರ್ ಫಾರ್ಮು ಸಹ ಇದೆ. ಇದನ್ನ ನೀವು 1 ಲೀಟರ್ನ 100 ಲೀಟರ್ಗೆ ಹಾಕ್ಬಿಟ್ಟು ಅಡಿಕೆ, ತೆಂಗು ಇವಕ್ಕೆಲ್ಲ ನೀವು ಡೈರೆಕ್ಟಾಗಿ
ಗಿಡಕ್ಕೆ ಟ್ರೆಂಚ್ ಮಾಡ್ಬೋದು, ಇಲ್ಲ ಕೊಟ್ಟಿಗೆ ಗೊಬ್ಬರಕ್ಕೆ ಮಿಶ್ರಣ ಮಾಡಿ ಹಾಕ್ಬೋದು, ಇಲ್ಲ ಬೀಜೋಪಚಾರ ಮಾಡಿ ಹಾಕ್ಬೋದು. ಇದು ಮಾಡೋದ್ರಿಂದ ನಮಗೆ ಸಾರಜನಕ, ರಂಜಕ, ಪೊಟಾಷ್ ಮತ್ತು ಸತುವನ್ನು ಕರಗಿಸಿ ಕೊಡ್ತದೆ. 25% ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡ್ಬೋದು. ಮತ್ತು ಇಳುವರಿ ನಮಗೆ 10-15% ಇಳುವರಿನ ಸಹ ನಾವು ಪಡಿಬೋದು. ಇದನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಡೈರೆಕ್ಟಾಗಿ ಭೇಟಿ ಕೊಟ್ಟು ಪಡಿಬೋದು, ಇಲ್ಲ VRL ಮುಖಾಂತರ, ಆನ್ಲೈನ್ ಮುಖಾಂತರ, ನಾವು ಪೋಸ್ಟ್ ಮುಖಾಂತರನೂ ಸಹ ಇದನ್ನು ನಮ್ಮ ರೈತರಿಗೆ ತಲುಪಿಸ್ತಾ ಇದ್ದೀವಿ. ಇಲ್ಲಿ ನಮ್ಮ ಈ ನೈಸರ್ಗಿಕ ಕೃಷಿ ವಿಚಾರ ಸಂಕಿರಣದಲ್ಲಿ ಈ ವಸ್ತು ಸಂಘದಲ್ಲಿ ನಮ್ಮ ಸುಮಾರು ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ನೈಸರ್ಗಿಕ ಕೃಷಿ ಮಾಡ್ತಾರಂಥ ಸಂಶೋಧನಾಕಾರರಿಗೆ ಈ ಬಯೋಇನ್ಪುಟ್ಸ್ಗಳ ಮಾಹಿತಿನ ಈ ವಸ್ತು ಪ್ರದರ್ಶನದಲ್ಲಿ ಕೊಡ್ತಾ ಇದ್ದೀವಿ. ಸರ್ ಆಮೇಲೆ ಇದು ಹೇಳಿದ್ರಲ್ಲ, ಈ ಪ್ರಮಾಣ 1 ಎಕರೆ ಅಡಿಕೆ ಹಾಕೊಂಡಿರ್ತೀವಿ ಅಥವಾ ಎಕರಾನ್ಗಟ್ಲೆ ಹಾಕೊಂಡಿರ್ತೀವಿ, ಅವ್ರಿಗೆ ಎಷ್ಟು ರೆಕಮೆಂಡ್ ಮಾಡ್ತೀರಾ ಇವು ಜೀವಾಮೃತ? ಒಂದು ಎಕರೆಗೆ 100 ಲೀಟರ್ ಸಿಂಪಡಣಾ ದ್ರಾವಣ ಬೇಕು ನಮಗೆ. 1 ಎಕರೆಗೆ? ಒಂದು ಎಕರೆಗೆ ಅಂದ್ರೆ ಗಿಡಗಳ ಸಂಖ್ಯೆ ಆಧರಿಸಿ. ಗಿಡ ದೊಡ್ಡ ಗಿಡ ಆದ್ರೆ ನಿಮ್ಗೆ 200 ಲೀಟರ್ ಗಂಟೆ ಆಗುತ್ತೆ. ದೊಡ್ಡ ಮಾವಿನ ಮರ ಈ ತರ ಮರಗಳಾದ್ರೆ 200 ಲೀಟರ್ ಸಾಕು ಒಂದ್ಸಲ ಸಿಂಪಡಣೆ ಮಾಡಕ್ಕೆ. ಅಂದ್ರೆ ಎಷ್ಟು ಗಿಡಗಳಿಗೆ? ಎಷ್ಟು ಗಿಡಗಳಿಗೆ? ಒಂದು ಎಕರೆಗೆ 40. ಎಷ್ಟು ಅವರೇಜ್ ವಯಸ್ಸು ಎಷ್ಟಿರ್ಬೋದು ಗಿಡಗಳದ್ದು? ಅಲ್ಲ, ಗಿಡಗೆ ಒಂದು 10-15 ವರ್ಷ ಅಂದ್ರೆ ನಿಮ್ಗೆ 200 ಲೀಟರ್ ಅಷ್ಟು ದ್ರಾವಣ ಬೇಕಾಗುತ್ತೆ ಒಂದ್ಸಲಿಗೆ. ಈಗ ಇಲ್ಲ ಅಂದ್ರೆ ನೀವು ಯಾವುದು ತರಕಾರಿ, ಹೂವು, ಈ ತರ ರಾಗಿ ಆದ್ರೆ ನಿಮ್ಗೆ 100 ಲೀಟರ್ ಅಷ್ಟು ಸಿಂಪಡಣೆ ದ್ರಾವಣ ಆದ್ರೂ ಸಾಕು. ಈ ಅಗ್ನೇಸ್ತ್ರ, ಬ್ರಹ್ಮಾಸ್ತ್ರ 3 ಲೀಟರ್ ಮಿಶ್ರಣ ಮಾಡಿ ನೀವು ಸಿಂಪಡಣೆ ಮಾಡ್ಬೋದು. ಈಗ ನಮ್ಮ ಕಡೆ ಯಾವ್ದು ಹೆಚ್ಚು ಪ್ರಾಬ್ಲಮ್ ಇದೆ, ಕೀಟಗಳಿರ್ಬೋದು, ರೋಗಗಳಿರ್ಬೋದು. ಈಗ ದಾಳಿಂಬೆ ತಗೊಂತೀರಾ, ಅಡಿಕೆ ತಗೊಂತೀರಾ, ಅಥವಾ ಮಾವು ತಗೊಂತೀರಾ, ಇದರಲ್ಲಿ ರೋಗಗಳು ಮತ್ತೆ ಕೀಟಗಳು ಕಾಮನ್ ಆಗಿ ಬರೋಂತ ಯಾವ್ದು ಬರ್ತವೆ? ಈಗ ನೈಸರ್ಗಿಕ ಕೀಟಗಳನ್ನ ಹತೋಟಿ ಮಾಡಬೇಕು ಅಂದ್ರೆ ತೆಂಗಲ್ಲೇ ಈಗ ಬಿಳಿ ನೊಣ ಅಂತ ಬರ್ತಾ ಇದೆ, ರೂಗೋಸ್ ವೈಟ್ ಪ್ಲೇಸ್ ಅಂತ. ಈ ತೆಂಗು ನೊಣ ಬಾಧೆಯಿಂದ ಅದೆಲ್ಲ ಏನಾಗುತ್ತೆ, ಸಕ್ರಿಟ್ ಮಾಡಿ ಅದು ಶೂಟಿ ಮೋಲ್ಡ್ ಬರ್ತಾ ಇದೆ. ಇದರಿಂದ ನಮ್ಮ ತೆಂಗಿನಲ್ಲಿ ಏನಾಗಿದೆ, ಇಳುವರಿ ಕಡಿಮೆ ಆಗಿದೆ. ಇದನ್ನ ನಾವು ನೈಸರ್ಗಿಕವಾಗಿ ಈ ಯಾವುದು ನಮ್ದು ನೀಮಾಸ್ತ್ರ ಮತ್ತೆ ನಮ್ಮ ಬೇವಿನ ಸೋಪು ಮತ್ತೆ ಅಜಾಡಿಕ್ಟಿನ್ ಅಂತ ಈ ತರ ಸೊಲ್ಯೂಷನ್ ನೈಸರ್ಗಿಕವಾಗಿ ಸಿಂಪಡಣೆ ಮಾಡೋದ್ರಿಂದ ಇದನ್ನ ಹತೋಟಿ ಮಾಡ್ಬೋದು. 15 ದಿನಕ್ಕೊಂದ್ಸಲ ಸಿಂಪಡಣೆ ಮಾಡಿದ್ರೆ ಇನ್ನೂ ಚೆನ್ನಾಗಿ ಹತೋಟಿ ಆಗುತ್ತೆ. ಈಗ ನಮ್ಮ ಬೆಳೆಗಳು ಚೆನ್ನಾಗಿದೆ ಸರ್, ನಾವು ಬಂದ್ಮೇಲೆ ಕಂಟ್ರೋಲ್ ಮಾಡೋಕ್ಕಿಂತ ಬರೋಕ್ಕಿಂತ ಮುಂಚೆನೆ ಬಳಸೋದು ತುಂಬಾ ಒಳ್ಳೇದಲ್ವಾ? ಆ ತರ ರೆಕಮೆಂಡೇಶನ್ ನೀವೇನ್ ಕೊಡ್ತೀರಾ? ಬರೋಕ್ಕಿಂತ ಮುಂಚೆನೆ ನಾವು ಅದೇ ಈಗ ಬೇವಿನ ಸೋಪ್ ಆಗ್ಬೋದು, ಬೇವಿನ ಸೋಪು, ನಮ್ದು ನೀಮಾಸ್ತ್ರ, ಈ ಅಗ್ನೇಯಾಸ್ತ್ರ, ಬ್ರಹ್ಮಾಸ್ತ್ರ, ನೀವು ಬರೋದಕ್ಕಿಂತ ಮುಂಚೆನೆ ಸಿಂಪಡಣೆ ಮಾಡಿದ್ರೆ ಇನ್ನೂ ಚೆನ್ನಾಗಿ ಹತೋಟಿ ಮಾಡ್ಬೋದು. ಬಂದ ಮೇಲೆ ಆಕ್ಚುಲಿ ಜಾಸ್ತಿ ಅವಳಿ ಆಯ್ತು ಅಂದ್ರೆ ನಮ್ಮ ನೈಸರ್ಗಿಕ ಅಷ್ಟು ವರ್ಕ್ ಆಗಲ್ಲ. ಬರೋದಕ್ಕಿಂತ ಮುಂಚೆನೆ ಇದನ್ನ ಸಿಂಪಡಣೆ ಮಾಡೋದ್ರಿಂದ ನೀವು ನೈಸರ್ಗಿಕವಾಗಿ ಈ ರಸಾಯನ ಕೀಟಗಳನ್ನ ನಾವು ಹತೋಟಿ ಮಾಡ್ಬೋದು. ಓಕೆ, ಈಗ ನೈಸರ್ಗಿಕ ಕೃಷಿ ಅಂತ ಹೇಳ್ತೀವಲ್ಲ ಸರ್ ನಾವು. ಸೊ ನೈಸರ್ಗಿಕ ಕೃಷಿ ಅಂದ್ರೆ ಆಕ್ಚುಲಾಗಿ ಏನು, ಅದು ಅರ್ಥ ಏನು ಸ್ವಲ್ಪ ರೈತರಿಗೆ ಹೇಳಿ ಸರ್. ನೈಸರ್ಗಿಕ ಕೃಷಿ ಅಂದ್ರೆ ಏನು? ಅಲ್ಲ, ನೈಸರ್ಗಿಕ ಕೃಷಿ ಅಂದ್ರೆ ಅದರಲ್ಲಿ 4 ಆಧಾರ ಸ್ತಂಭಗಳು ಅಂತ ಹೇಳ್ತೀವಿ, ಪಿಲ್ಲರ್ಸ್ ಅಂತ ಹೇಳ್ತೀವಿ. ಒಂದು ಬೀಜಾಮೃತ, ಬೀಜಾಮೃತನ ಉಪಚಾರ ಮಾಡಿ ಹಾಕ್ಬೇಕು. ಇನ್ನೊಂದು ಜೀವಾಮೃತ ಮಾಡ್ಕೋಬೇಕು, ಮತ್ತೆ ಘನ ಜೀವಾಮೃತ ಮಾಡ್ಬೇಕು, ಮತ್ತು ಹೊದಿಕೆ ಮಲ್ಚಿಂಗ್ ಚೆನ್ನಾಗಿರ್ಬೇಕು ನೈಸರ್ಗಿಕ ಕೃಷಿಲಿ. ಮತ್ತೆ ಇದರಲ್ಲಿ ಉಳ್ಮೆ ಮಾಡ್ದಂಗೆ ನಾವು ಅದನ್ನ ಮತ್ತು ಅಂತರ್ ಬೆಳೆಯಾಗಿ ನೀವು ಅಡಿಕೆ ತೋಟ, ತೆಂಗಿ ತೋಟ ಆಗ್ಬೋದು, ಅಂತರ್ ಬೆಳೆಯಾಗಿ ಕ್ರಾಪ್ ಡೈವರ್ಸಿಟಿ ಇರುತ್ತೆ, ಜೀವ ವೈವಿಧ್ಯತೆ ನಮ್ಮ ತೋಟದಲ್ಲಿ ಇರಬೇಕು. ಮತ್ತೆ ಈ ಜೀವಾಮೃತ, ಘನ ಜೀವಾಮೃತನ ಹಾಕ್ಬೇಕು. ಮಣ್ಣಿನ ಆರೋಗ್ಯನ ಚೆನ್ನಾಗಿ ಕಾಪಾಡಿ ಮಾಡೋದ್ರಿಂದ ಈ ನೈಸರ್ಗಿಕ ಕೃಷಿ ಮಾಡ್ಬೋದು. ಸರ್ ನಿಮ್ಮ ಹೆಸರು? ಸರ್ ರಮೇಶ್ PR, ಮಣ್ಣು ವಿಜ್ಞಾನಿ, ಕೃಷಿ ವಿಜ್ಞಾನ ಕೇಂದ್ರ, ಹಿರೇಹಳ್ಳಿ, ತುಮಕೂರು. ನಿಮ್ಮ ಕಾಂಟ್ಯಾಕ್ಟ್ ನಂಬರ್? 9972045370.